ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 2025 ಜೂನ್ ಜುಲೈ ಕಾಸ್ಟ್ ಅಕೌಂಟಿಂಗ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಇದು NEP ಸಿಲೆಬಸ್ 60 ಮಾರ್ಕ್ಸ್ಗೆ ಇದೆ. ಸೊ ಏನಂತ ನೋಡೋಣ. ಸೆಕ್ಷನ್ ಎ ನೋಡೋಣ. ಸೆಕ್ಷನ್ ಎನಲ್ಲಿ ನಮಗೆ 2 ಮಾರ್ಕ್ಸ್ಗೆ ಟೋಟಲ್ 6 ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ. ಟೋಟಲ್ ಸೆಕ್ಷನ್ ಎ ಬಂದು 12 ಮಾರ್ಕ್ಸಿಗೆ ಇರುತ್ತೆ. ಫಸ್ಟು ವಾಟ್ ಈಸ್ ಕಾಸ್ಟ್ ಸೆಂಟರ್ ಅಂತ ಕೇಳಿದ್ದಾರೆ. ಈ ಆನ್ಸರ್ ಬಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆನ್ಸರ್ನ ತಗೊಂಡಿದ್ದೀನಿ. ಫಸ್ಟ್ ಕ್ವಶನ್, ವಾಟ್ ಈಸ್ ಕಾಸ್ಟ್ ಸೆಂಟರ್ ಅಂತ ಕೇಳಿದರೆ, ಕಾಸ್ಟ್ ಸೆಂಟರ್ಸ್ ರೆಫರ್ಸ್ ಟು ಎ ಸೆಕ್ಷನ್ ಆಫ್ ದ ಬಿಸ್ನೆಸ್ ಆಫ್ ವಿಚ್ ಕಾಸ್ಟ್ ಕ್ಯಾನ್ ಬಿ ಚಾರ್ಜ್ಡ್, ಆರ್ ಎ ಕಾಸ್ಟ್ ಸೆಂಟರ್ ಈಸ್ ಎ ಲೊಕೇಶನ್ person or item of equipment of which cost may be ascertained and used the purpose of cost control. So ಇಲ್ಲಿ ಕಾಸ್ಟ್ ಸೆಂಟರ್ ಅಂತಂದ್ರೆ the center of a location or person or item of equipment which group cost may be ascertained to be used the purpose of cost control. So ನಾವು ಕಾಸ್ಟ್ ಕಂಟ್ರೋಲ್ ಅಲ್ಲಿ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ascertain ಮಾಡ್ತೀವಿ. ನೆಕ್ಸ್ಟ್, what are ABC analysis? ABC analysis is an inventory management technique used to categorize inventory items based on their importance. ಸೊ ಇಲ್ಲಿ ABC ಅಂತಂದ್ರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟೆಕ್ನಿಕ್ ಆಗಿ ಯೂಸ್ ಮಾಡ್ತೀವಿ. ಸೊ ಇನ್ವೆಂಟರಿ ಐಟಮ್ಸ್ ನ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದ್ರ ಮೇಲೆ ಕ್ಯಾಟಗರೈಸ್ ಮಾಡಕ್ಕೆ. ಸೊ ಯೂಶಲಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಆರ್ ಯೂಸೇಜ್. ಎ ಬಂದು ಹೈ ಡಿಗ್ರಿ. ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ 10% ಆಫ್ ಐಟಮ್ಸ್ ಅಂಡ್ 7% ಆಫ್ ಕಾಸ್ಟ್ ಐಟಮ್ಸ್ ವಿತ್ ಲೋ ಫ್ರೀಕ್ವೆನ್ಸಿ ಆಫ್ ಸೇಲ್ ಆರ್ ಯೂಸೇಜ್. ಬಿ ಬಂದು ಮಾಡರೇಟ್ ವ್ಯಾಲ್ಯೂ, 20% ಐಟಮ್ಸ್ ಅಂಡ್ 20% ಕಾಸ್ಟ್ ಐಟಮ್ಸ್ ಮಾಡರೇಟ್ ಫ್ರೀಕ್ವೆನ್ಸಿ. ಸಿ ಬಂದು ಲೋ. C low value, 70% items and 10% cost items with high frequency. So A ಅಂತಂದ್ರೆ low, B ಅಂದ್ರೆ moderate and C means high frequency ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸ್ಟೇಟ್ ದ ಕಾಸಸ್ ಆಫ್ ಐಡಲ್ ಟೈಮ್ ಅಂತ ಕೇಳಿದ್ದಾರೆ. ಸೊ ಐಡಲ್ ಟೈಮ್ಗೆ ಏನೇನು ರೀಸನ್ಸ್ ಅಂತಂದ್ರೆ ಸ್ಟಾಕರ್ ಲಾಕ್ಔಟ್ಸ್ ಆದಾಗ ಅಥವಾ ಮಷಿನ್ ಬ್ರೇಕ್ ಡೌನ್ ಆಗದ, ಪವರ್ ಫೇಲ್ಯೂರ್, then lack of raw materials and poor supervision. And next, what is apportionment anta kelidare. So apportionment refers to the process of dividing and distribute the cost of services department or production department, also called overheads antanu heltivi. Cost centers on a suitable basis. So illi apportionment elli anta andre for example administration and selling overheads agirbodu, ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಸೊ ಆ ಥರ ನಾವು ಇಲ್ಲಿ ಏನಂತಂದರೆ ಡಿವೈಡಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಕಾಸ್ಟ್ ಆಫ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು, ವಾಟ್ ಈಸ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ, ಇಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಫಾರ್ ರಿಕನ್ಸಿಲಿಂಗ್ ಬಿಟ್ವೀನ್ ದ ಪ್ರಾಫಿಟ್ ಆರ್ ಲಾಸ್ ಶೋನ್ ಬೈ ದ ಕಾಸ್ಟ್ ಅಕೌಂಟ್ಸ್ ಆ್ಯಂಡ್ ದ ಪ್ರಾಫಿಟ್ ಆರ್ ಲಾಸ್ ಶೋನ್ ಬೈ ದ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಫೈನಾನ್ಷಿಯಲ್ ಅಕೌಂಟ್ಸ್ ಮತ್ತು ಕಾಸ್ಟ್ ಅಕೌಂಟ್ ಎರಡರಲ್ಲೂ ಕೂಡ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಸ್ಟೇಟ್ಮೆಂಟ್. ಆ್ಯಂಡ್ ನೆಕ್ಸ್ಟು, ಸ್ಟೇಟ್ ದ 3 ಎಲಿಮೆಂಟ್ಸ್ ಆಫ್ ಕಾಸ್ಟ್ ಕೇಳಿದರೆ, ಕಾಸ್ಟ್, ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ ಆ್ಯಂಡ್ ಎಕ್ಸ್ಪೆನ್ಸಸ್. ಆ್ಯಂಡ್ ನೆಕ್ಸ್ಟ್, ವಾಟ್ ಈಸ್ ಟೈಮ್ ಕೀಪಿಂಗ್? Time keeping is the process of setting a standard time for the employees and measures their work time and recording the time that employees start and finish work including their arrivals, departure and break times. Time keeping ಅಂತಂದರೆ ಟೋಟಲ್ ಆಗಿ ಸ್ಟ್ಯಾಂಡರ್ಡ್ ಟೈಮ್. ಸೊ ಇಲ್ಲಿ ಎಂಪ್ಲಾಯ್ ಎಷ್ಟು ಗಂಟೆಗೆ ಲಾಗಿನ್ ಆದರು, ಲಾಗೌಟ್ ಆದರು, ಕಂಪ್ಲೀಟ್ ಆಗಿ ಇನ್ಕ್ಲೂಡಿಂಗ್ ಅವ್ರು ಎಷ್ಟು ಗಂಟೆಗೆ ವರ್ಕ್ನ ಸ್ಟಾರ್ಟ್ ಮಾಡಿದ್ರು, ಫಿನಿಶ್ ಮಾಡಿದ್ರು ಅನ್ನೋದನ್ನೆಲ್ಲ ಕೂಡ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್, ಗಿವ್ ದ ಮೀನಿಂಗ್ ಆಫ್ ಮೆಟೀರಿಯಲ್. Give the meaning of material ಕೇಳಿದರೆ, so material refers to the all items or raw material used in the production or manufacturing of goods or services. It includes both direct material and indirect materials or any physical substance or item that used in the production or manufacturing goods or services. So ಇದಿಷ್ಟು ಕೂಡ ಸೆಕ್ಷನ್ ಎ ಕ್ವಶನ್ಸು. ಟೋಟಲ್ ನಾವು 6ನ ಚೂಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಏನಂತಂದರೆ, ಅಕಾರ್ಡಿಂಗ್ ಟು ಪ್ರೀವಿಯಸ್ ವ್ಯಾಲ್ಯೂಷನ್ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಪ್ರಕಾರನ ಜಸ್ಟ್ ನಾನು ರಿವೈಸ್ ಮಾಡೋ ಥರ ಮಾಡ್ತಾ ಇದ್ದೀನಿ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟು ಸೆಕ್ಷನ್ ಬಿನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ. ಸೆಕ್ಷನ್ ಬಿನಲ್ಲಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರು 3 ಕ್ವಶನ್ನ ಚೂಸ್ ಮಾಡಬೇಕಾಗಿರುತ್ತೆ. ಸೊ 3 4 12 ಟೋಟಲ್ 12 ಮಾರ್ಕ್ಸಿಗೆ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಏನಂತಂದರೆ, ಸ್ಟೇಟ್ ಎನಿ 4 ಕಾಸಸ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಆಸ್ ಪರ್ ದ ಕಾಸ್ಟ್ ಅಕೌಂಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ನ ಕೇಳಿದ್ದಾರೆ. ಸ್ಟೇಟ್ ಎನಿ 4 ಕಾಸ್ ಆಫ್ ಫಾರ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಫಿಟ್ಸ್ ಆಸ್ ಪರ್ ದ ಕಾಸ್ಟ್ ಅಕೌಂಟ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್ಗೆ ಇರೋ ಡಿಫ್ರೆನ್ಸು. ಸೊ ಐಟಮ್ಸ್ ಇನ್ಕ್ಲೂಡೆಡ್ ಓನ್ಲಿ ಫೈನಾನ್ಷಿಯಲ್ ಅಕೌಂಟ್. ಸೊ ನಾವು ಫೈನಾನ್ಷಿಯಲ್ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದು
ಐಟಮ್ಸ್ ಫೈನಾನ್ಷಿಯಲ್ ಅಕೌಂಟಲ್ಲಿ ಮಾತ್ರನೇ ಬರುತ್ತೆ, ಅದು ಕಾಸ್ಟ್ ಅಕೌಂಟಲ್ಲಿ ಅಪಿಯರ್ ಆಗಲ್ಲ. ಅದು ಯಾವ್ಯಾವುದಂತಂದರೆ ದೇರ್ ಆರ್ ನಂಬರ್ ಆಫ್ ಐಟಮ್ಸ್ ವಿಚ್ ಅಪಿಯರ್ ಓನ್ಲಿ ಫೈನಾನ್ಷಿಯಲ್ ಅಕೌಂಟ್ಸ್ ಆ್ಯಂಡ್ ನಾಟ್ ಇನ್ ಕಾಸ್ಟ್ ಅಕೌಂಟ್ಸ್ ಸಚ್ ಆಸ್ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್, ರಿಡ್ಯೂಸಿಂಗ್ ಫೈನಾನ್ಷಿಯಲ್ ಪ್ರಾಫಿಟ್ like losses on capital assets, loss on investment, interest on bank loans, and purely financial income, increasing financial profit like rent received, profit on sale of assets. So ನಾವು ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಯಾವುದು ಲಾಸ್ ಅಂತ ಅಂದ್ರೆ ಲಾಸ್ ಆನ್ ಕ್ಯಾಪಿಟಲ್ ಅಸೆಟ್ಸ್, ಲಾಸ್ ಆನ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್. ಮತ್ತೆ ಇನ್ಕಮ್ ಯಾವುದು ಅಂತ ಅಂದ್ರೆ ಇನ್ಕ್ರೀಸಿಂಗ್ ಫೈನಾನ್ಷಿಯಲ್ ಪ್ರಾಫಿಟ್ ಲೈಕ್ ರೆಂಟ್ ರಿಸೀವ್ಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ಸ್. ಇದನ್ನ ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರನೇ ತಗೊಳ್ತೀವಿ. ದೆನ್ ವೆನ್ ಇಟ್ ಇಸ್ ಕಮ್ಸ್ ಟು ಕಾಸ್ಟ್ ಅಕೌಂಟ್, ದೇರ್ ಆರ್ ಸಮ್ ಐಟಮ್ಸ್ which are recorded only in cost account but are not included in financial accounts. For example, ಕೊಟ್ಟಿದ್ದಾರೆ notional interest on capital, notional rent on premises owned, salary to proprietor, depreciation on full depreciated assets still in use, etc. ಇದೆಲ್ಲಿ ಬರುತ್ತೆ ಅಂತಂದ್ರೆ ಕಾಸ್ಟ್ ಅಕೌಂಟ್ ಅಲ್ಲಿ ಅಷ್ಟೇ ಬರುತ್ತೆ. ಅಂಡ್ ಇಲ್ಲಿ ಥರ್ಡ್ ಪಾಯಿಂಟ್ ಏನಂತಂದ್ರೆ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಕೊಟ್ಟಿದ್ದಾರೆ. ಇಫ್ ಓವರ್ ಹೆಡ್ ಚಾರ್ಜಸ್ ಆರ್ ನಾಟ್ ಈಕ್ವಲ್ ಟು ದ ಅಮೌಂಟ್ ಆಫ್ ಓವರ್ ಹೆಡ್ ಇನ್ಕರ್ಡ್ ಇದರ್ ಅಂಡರ್ ಆರ್ ಓವರ್ absorption of overhead leads to difference in profit of both the accounts. And next to methods of stock valuation, the very important, the use of different methods of valuation of stock leads to in difference profit of both the set of accounts. And abnormal losses and gains, so different items of abnormal wastage, losses or gains which are included in financial accounts but are not recorded in cost accounts. And different method of charging depreciation, the methods and the rate of charging depreciation leads to differences in profit of both the set of accounts. So idistu ಒಂದು 4-5 ಡಿಫರೆನ್ಸ್ ಬರೆದ್ರೆ ಸಾಕು. ಅಂಡ್ ನೆಕ್ಸ್ಟ್ ಪ್ರಾಕ್ಟಿಕಲ್ ಪಾರ್ಟ್ ಅನ್ನ ನೋಡೋಣ. ಕ್ವಶನ್ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್ ಪೇಪರ್ ಮಿಸ್ ಆಗಿತ್ತು ಅಂತ ಪ್ರಿಂಟ್ಔಟ್ ತಗೊಂಡಿದ್ದೀನಿ. ಸೊ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಹೋಪ್ ಯು ಆರ್ ವಿಸಿಬಲ್ ಪ್ರಾಪರ್ಲಿ. ಥರ್ಡ್ ಕ್ವಶನ್ ನೋಡಿ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಆಫ್ MN ಲಿಮಿಟೆಡ್ ಪ್ರಿಪೇರ್ ಕಾಸ್ಟ್ ಶೀಟ್ ಶೋಯಿಂಗ್ ಕಾಸ್ಟ್ ಫರ್ ಯೂನಿಟ್ಸ್ ಅಂಡ್ ಪ್ರಾಫಿಟ್ ಅಂತ ಕೇಳಿದ್ದಾರೆ. ರಾ ಮೆಟೀರಿಯಲ್ಸ್ rupees 80,000 ಇದೆ. ಡೈರೆಕ್ಟ್ ವೇಜಸ್ rupees 48,000 ಇದೆ. ಮಷಿನ್ ಅವರ್ ವರ್ಕ್ 8,000 ಅವರ್ಸ್. ಮಷಿನ್ ಅವರ್ ರೇಟ್ rupees 4 ಇದೆ. ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್. ಸೆಲ್ಲಿಂಗ್ ಓವರ್ ಹೆಡ್ rupees 1.50 per unit. ಯೂನಿಟ್ಸ್ ಪ್ರೊಡ್ಯೂಸ್ಡ್ 4,000. ಯೂನಿಟ್ಸ್ ಸೋಲ್ಡ್ 3,600 at 50 ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಕ್ವಶನ್ ಪ್ರಾಪರ್ ಕಾಣಿಸ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವಾಗ ಆನ್ಸರ್ನ ನೋಡೋಣ ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಅಕಾರ್ಡಿಂಗ್ ಟು ಸ್ಕೀಮೇ. ಸೊ ಇಲ್ಲಿ ಫಸ್ಟ್ ಹೆಡ್ಡಿಂಗ್ ತಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಶೀಟ್ ಅಂತ ಅಂದ್ರೆ ಟೋಟಲ್ ಯೂನಿಟ್ಸ್ ಎಷ್ಟು ಅಂತಂದ್ರೆ 4,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರಲ್ವಾ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟಿದೆ ಅಂತಂದ್ರೆ ಟೋಟಲ್ ಇಲ್ಲಿ 4,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ನಾವು. ಸೊ ಇಯರ್ ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಸ್ಟ್ ಪರ್ ಯೂನಿಟ್, CPU ಬಂದು ಏನಂತ ಅಂದರೆ ಕಾಸ್ಟ್ ಪರ್ ಯೂನಿಟ್ ಅಂತ, ಕಾಸ್ಟ್ ಪರ್ ಯೂನಿಟ್ ಇನ್ ರುಪೀಸ್. ಫಸ್ಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ ಅಂತ ಅಂದರೆ ರಾ ಮೆಟೀರಿಯಲ್ ಎಷ್ಟಿದೆ ನೋಡಿ. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ 80,000 ಇದೆ. ಫಸ್ಟ್ ಮೆಟೀರಿಯಲ್ ತಗೊಳ್ಳಿ, ಡೈರೆಕ್ಟ್ ಮೆಟೀರಿಯಲ್ ಏನೇನಿದೆ ಅದು. ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ 80,000 ಇದೆ. ಸೊ ಒಂದು ಪರ್ ಯೂನಿಟ್ಗೆ ಎಷ್ಟಾಗುತ್ತೆ ಅಂದರೆ 80,000 ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಎಷ್ಟಿದೆ 4,000 ಇದೆ. ಡಿವೈಡೆಡ್ ಬೈ 4,000 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 20 ಸಿಗುತ್ತೆ. ಸೊ ಒಂದು ಯೂನಿಟ್ಗೆ 20 rupees. 20 into 4,000 ಮಾಡಿದ್ರೆ ನಮಗೆ 80,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅಂತ ಅಂದರೆ 48,000 ಇದೆ. ಡೈರೆಕ್ಟ್ ವೇಜಸ್ ಎಷ್ಟಿದೆ 48,000. ಆ್ಯಡ್ ಡೈರೆಕ್ಟ್ ವೇಜಸ್ 48,000. ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದು ಕೊಟ್ಟಿಲ್ಲ, ಬರೆದ್ರೂ ಬರಿಬೋದು, ಇಟ್ ಈಸ್ ಆಪ್ಷನಲ್. ಸೊ ಟೋಟಲ್ ಇಲ್ಲಿ ನಮಗೆ ಡೈರೆಕ್ಟ್ ವೇಜಸ್ಸು, ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ರಾ ಮೆಟೀರಿಯಲ್ನ ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ ಏನು ಬರುತ್ತೆ ಅಂದರೆ ಪ್ರೈಮ್ ಕಾಸ್ಟ್ ಬರುತ್ತೆ. ಪ್ರೈಮ್ ಕಾಸ್ಟ್ ಎಷ್ಟಿದೆ ಅಂತಂದರೆ 80,000 ಪ್ಲಸ್ 48,000 ಟೋಟಲ್ ಮಾಡಿದ್ರೆ 1,28,000 ಬರುತ್ತೆ. ಇಲ್ಲೂ ಅಷ್ಟೇ 48,000ಗೆ 48,000 ಡಿವೈಡೆಡ್ ಬೈ 4,000 ಮಾಡಿ ಪರ್ ಕಾಸ್ಟ್ ಪರ್ ಯೂನಿಟ್ 12 ಬರುತ್ತೆ. ಸೊ ಇಲ್ಲಿ ಎಷ್ಟಾಗುತ್ತೆ ಅಂದರೆ 80,000 48,000 ಪ್ಲಸ್ ಮಾಡಿದ್ರೆ 1,28,000 ಬರುತ್ತೆ. 20 + 12 32 ಬರುತ್ತೆ. ಸೊ ಇದು ಪ್ರೈಮ್ ಕಾಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡ್ತೀವಿ. ಫ್ಯಾಕ್ಟರಿ ಓವರ್ ಹೆಡ್ ಅಂತಂದರೆ ಮಷಿನ್ ವರ್ಕ್, ಇದನ್ನ ಏನೇನು ವರ್ಕ್ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ನೋಡಿ ಮಷಿನ್ ಅವರ್ ವರ್ಕ್ಡ್ ಎಷ್ಟಿದೆ ಅಂದರೆ 8,000 ಅವರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತ ಅಂದರೆ ಮಷಿನ್ ಅವರ್ ವರ್ಕ್ಡ್ ಎಷ್ಟಿದೆ 8,000 ಇದೆ. 8,000 ಇಂಟು
ಮಷಿನ್ ಅವರ್ ಎಷ್ಟಿದೆ ಅಂದರೆ 8000 ಅವರ್ಸ್ ಇದೆ. ಸೊ ಪರ್ ಅವರ್ಗೆ ಎಷ್ಟು ರೇಟ್ ಕೊಟ್ಟಿದ್ದಾರೆ ಅಂದರೆ 4 rupees ಕೊಟ್ಟಿದ್ದಾರೆ. 8000 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 32,000 ಬರುತ್ತೆ. ಮಷಿನ್ ಅವರ್ ವರ್ಕ್ಡ್ ಎಷ್ಟಂದರೆ 8000 ಅವರ್ಸು, 1 ಅವರ್ಗೆ 4 rupees ಅಂತಂದರೆ 8000ಗೆ ಎಷ್ಟಾಗುತ್ತೆ 32,000 ಆಗುತ್ತೆ. ಈ 32,000 ಡಿವೈಡೆಡ್ ಬೈ 4,000 ಮಾಡಿದಾಗ ಕಾಸ್ಟ್ ಪರ್ ಯೂನಿಟ್ 8 rupees ಆಗುತ್ತೆ. ಸೊ ಇವಾಗ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ನ ಆ್ಯಡ್ ಮಾಡಿದಾಗ ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ. ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಅಲ್ಲಿ ಒಂದೇ ಐಟಮ್ ಕೊಟ್ಟಿದ್ದಾರೆ, ಮಷಿನ್ ಅವರ್ ವರ್ಕ್ಡ್ ಆಯಿತು ಆ್ಯಂಡ್ ಮಷಿನ್ ಅವರ್ ರೇಟ್ ಆಯಿತು, ಎರಡನ್ನೂ ಕೂಡ ಕ್ಯಾಲ್ಕುಲೇಟ್ ಆಯಿತು. ಈಗ ನೆಕ್ಸ್ಟ್ ಏನಂತ ಅಂದರೆ ಫ್ಯಾಕ್ಟರಿ ಕಾಸ್ಟ್ ಬಂತು ಎಷ್ಟಾಗುತ್ತೆ ಅಂದರೆ 1,28,000ಗೆ 32,000 ಆ್ಯಡ್ ಮಾಡಿದಾಗ 1,60,000 ಆಗುತ್ತೆ. ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕು. ಸೊ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್. ಫ್ಯಾಕ್ಟರಿ ಕಾಸ್ಟ್ ಅಲ್ಲಿ ಏನಿದೆ ಅಲ್ವಾ ಅದು 10% ಬಂದು ಆಫೀಸ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಆಫೀಸ್ ಓವರ್ ಹೆಡ್ 10% ಆಫ್ ಫ್ಯಾಕ್ಟರಿ ಕಾಸ್ಟ್ ಅಂತ. ಸೊ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿದೆ ಟೋಟಲ್ ನಮಗೆ 1,60,000 ಇದೆ. 1,60,000 ಮೇಲೆ 10% ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ವಿಲ್ ಗೆಟ್ 16,000. 16,000 ಡಿವೈಡೆಡ್ ಬೈ 4,000 ಮಾಡಿದಾಗ ಪರ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬರುತ್ತೆ 4,000 ಬರುತ್ತೆ. ಇವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್, ಟೋಟಲ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತಂದ್ರೆ 1,60,000 ಪ್ಲಸ್ 16,000 ಮಾಡಿ, 1,60,000 ಪ್ಲಸ್ 16,000 ಮಾಡಿದ್ರೆ 1,76,000 ಬರುತ್ತೆ. ಡಿವೈಡೆಡ್ ಬೈ 4,000 ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಎಷ್ಟಾಗುತ್ತೆ 44,000 ಆಗುತ್ತೆ. ಇವಾಗ ನಾವು ಟೋಟಲ್ ಅವರು ಎಷ್ಟು ಸೇಲ್ ಮಾಡಿದ್ದಾರೆ ಅದನ್ನ ನೋಡೋಣ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಂತಂದರೆ 4,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಟೋಟಲ್ ಅಮೌಂಟು 1,76,000 ಆಗಿದೆ. ಪರ್ ಯೂನಿಟ್ ಎಷ್ಟಾಗಿದೆ 44 ಆಗಿದೆ. ಈಗ ನಮಗೆ ಕ್ಲೋಸಿಂಗ್ ಸ್ಟಾಕ್ ಫಿನಿಶ್ಡ್ ಗೂಡ್ಸ್ನ ತಗೋಬೇಕು. ಏನಂತಂದರೆ ಟೋಟಲ್ ಇಲ್ಲಿ ನಮಗೆ 4,000ಅಲ್ಲಿ 3,600 ಸೇಲ್ ಆಗಿದೆ, ಲೆಸ್ ಮಾಡಿದ್ರೆ ನಮಗೆ 400 ಬರುತ್ತೆ. ಸೊ ದಿಸ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಯೂನಿಟ್ ಸೋಲ್ಡ್ 3,600 ಆಫ್ ₹50 ಈಚ್ ಅಂತ. ಸೊ 400ಗೆ 44 ಯೂನಿಟ್ಸ್ ಅಂತಂದರೆ ನಮಗೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಸಿಗುತ್ತೆ ಅಂದರೆ 17,600 ಸಿಗುತ್ತೆ. ಇಲ್ಲಿ ಬ್ಲಾಂಕ್ ಬಿಡಿ. ಆಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಕ್ಚುಯಲ್ ಸೇಲ್ಸ್ ಎಷ್ಟಾಗಿದೆ ಅಂತಂದರೆ 3,600 ಯೂನಿಟ್ಸ್ಗೆ 44 rupees ಹಂಗೆ ಲೆಕ್ಕ ಹಾಕಿದ್ರೆ ನಾವು 1,58,400 ಬರುತ್ತೆ. ಸೊ ಇಲ್ಲಿ ಏನಂತಂದರೆ 3,600 ಯೂನಿಟ್ಸ್ ಪ್ಲಸ್ 44 ಹಂಗೆ ಲೆಕ್ಕ ಹಾಕಿದ್ರೆ 1,58,400. ಸೊ ಇವಾಗ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನಂತ ಅಂದರೆ ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. 3,600 ಯೂನಿಟ್ಸ್ನ ಸೇಲ್ ಮಾಡೋಕ್ಕೆ ಪರ್ ಯೂನಿಟ್ಗೆ ಎಷ್ಟಾಗಿದೆ ಅಂದರೆ 1.5 rupees ಕಾಸ್ಟ್ ಆಗಿದೆ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿ 3,600 ಇಂಟು 1.50 ಮಾಡಿ ಎಷ್ಟು ಬರುತ್ತೆ ಅಂದರೆ 4,500 ಬರುತ್ತೆ. ಡಿವೈಡೆಡ್ ಬೈ 4,000 ಮಾಡಿ, ಪರ್ ಯೂನಿಟ್ಗೆ ಎಷ್ಟಾಗಿದೆ ಅಂತಂದರೆ 1.5 ಅಥವಾ 1.3 ಆಗಿದೆ. ಆ್ಯಂಡ್ ನೆಕ್ಸ್ಟು ಕಾಸ್ಟ್ ಆಫ್ ಸೇಲ್ಸ್, ಆ್ಯಕ್ಚುಯಲ್ ಕಾಸ್ಟ್ ಎಷ್ಟಾಗಿದೆ ಅಂತಂದರೆ ಈಗ ಸೊ ಇಲ್ಲಿ ಫಸ್ಟ್ ಏನಂತಂದರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬಂತು, ಅದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ 1,63,800 ಆಗುತ್ತೆ. ಆ್ಯಂಡ್ ಪರ್ ಯೂನಿಟ್ ಎಷ್ಟಾಗುತ್ತೆ ಅಂದರೆ 45.5 rupees ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಟೋಟಲ್ ಸೇಲ್ಸ್, ಫಸ್ಟು ಇದನ್ನು ಸೇಲ್ಸ್ನ ಬರ್ಕೊಳ್ಳಿ ನೀವು. ಸೇಲ್ಸ್ ಎಷ್ಟಂತಂದರೆ 3,600 ಯೂನಿಟ್ಸ್ನ ಸೇಲ್ ಮಾಡಿದರೆ 3,600 ಯೂನಿಟ್ಸ್ 50 ಈಚ್ ಮಾಡಿದ್ರೆ ಎಷ್ಟು ಬರುತ್ತೆ 1,80,000. ಈ 1,80,000ಅಲ್ಲಿ ಇದನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಆ್ಯಕ್ಚುಯಲ್ ಕಾಸ್ಟ್ ನಮಗೆ 1,63,800 ಬಂದಿದೆ. ಬಟ್ ನಾವು 3,600 ಯೂನಿಟ್ಸ್ನ 50 rupees ಆಗಿ ಸೇಲ್ ಮಾಡಿದ್ದೀವಿ. ಸೊ ಅಲ್ಲಿಗೆ ನಮಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂದರೆ 16,200. ಮತ್ತು ನಮಗೆ ಕ್ಲೋಸಿಂಗ್ ಸ್ಟಾಕು ಇನ್ನೂ ಕೂಡ 17,600 ಇರುತ್ತೆ. ಸೊ ಒನ್ಸ್ ಅಗೇನ್ ಐಲ್ ಟೆಲ್ ಯು ವಿತೌಟ್ ಎನಿ ಡೌಟ್. ಸೊ ಇಲ್ಲಿ ನೋಡಿ ಫಸ್ಟ್ ಏನಂತ ಅಂದರೆ ರಾ ಮೆಟೀರಿಯಲ್, ಡೈರೆಕ್ಟ್ ಮೆಟೀರಿಯಲ್ ಮತ್ತು ಡೈರೆಕ್ಟ್ ವೇಜಸ್ ಏನಿದೆ ತಗೊಳ್ಳಿ. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದನ್ನು ಟೋಟಲ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬರುತ್ತೆ. ಇಲ್ಲಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ 80,000 ಇದೆ ಆ್ಯಂಡ್ ಡೈರೆಕ್ಟ್ ವೇಜಸ್ 48 ಇದೆ. ಸೊ ಇದು ಯೂನಿಟ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 4,000 ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಅದಾದ್ಮೇಲೆ ಟೋಟಲ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಎಷ್ಟಾಯಿತು 1,28,000 ಇಸ್ ದ ಪ್ರೈಮ್ ಕಾಸ್ಟ್. ಇದಕ್ಕೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡೋಣ. ಸೊ ಫ್ಯಾಕ್ಟರಿ ಓವರ್ ಹೆಡ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಮಷಿನ್ ಅವರ್ಸ್ ಎಷ್ಟಿದೆ ಅಂದರೆ 4,000 ಇದೆ. ಪರ್ ಅವರ್ ಎಷ್ಟಿದೆ, ಮಷಿನ್ ಅವರ್ ವರ್ಕ್ಡ್ ಎಷ್ಟಿದೆ ಅಂದರೆ 8,000 ಅವರ್ಸ್ ಇದೆ. ಮತ್ತೆ 1 ಅವರ್ಗೆ 4 rupees ಹೇಳಿದ್ದಾರೆ. ಆವಾಗ ಎಷ್ಟಾಗುತ್ತೆ ಅಂದರೆ 32,000 ಆಗುತ್ತೆ. ಡಿವೈಡೆಡ್ ಬೈ 4,000 ಮಾಡಿದ್ರೆ ಪರ್ ಅವರ್ ಪರ್ ಯೂನಿಟ್ 8 rupees ಆಗುತ್ತೆ. ನಾವು ವಿ ವಿಲ್ ಗೆಟ್ ಫ್ಯಾಕ್ಟರಿ ಕಾಸ್ಟ್ ಇಯರ್. ಸೊ ಫ್ಯಾಕ್ಟರಿ ಕಾಸ್ಟ್ ಮೇಲೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ 10% ಅಂತ ಹೇಳಿದ್ದಾರೆ ಕ್ವಶನಲ್ಲೇ. ಸೊ 1,60,000 ಮೇಲೆ 10% ಮಾಡಿ. ಸೊ ಇಲ್ಲಿ ನೋಡಿ ಆಫೀಸ್ ಓವರ್ ಹೆಡ್ಸ್ 10% ಆಫ್ ದ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 16,000 ಬರುತ್ತೆ. ಆಗ ಕಾಸ್ಟ್ ಆಫ್ ಪ್ರೊಡಕ್ಷನ್ 4,000 ಯೂನಿಟ್ಸ್ಗೆ ಎಷ್ಟಾಗುತ್ತೆ ಅಂದರೆ 1,76,000 ಆಗುತ್ತೆ. ಇಲ್ಲಿ ತನಕ ಆದಮೇಲೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಅಂದರೆ ಎಷ್ಟು ಸ್ಟಾಕು ನಾವು ಸೇಲ್ ಮಾಡಿಲ್ಲ
ಅದನ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ನಮಗೆ 3600 ಅಷ್ಟೇ ಸೇಲ್ ಆಗಿದೆ. 4000 ಅಲ್ಲಿ 3600 ನ ಸೇಲ್ ಮಾಡಿದ್ರೆ 400 ಬರುತ್ತೆ. 400 ಯೂನಿಟ್ಸ್ಗೆ ಇಲ್ಲಿ ಎಷ್ಟಿದೆ ಕಾಸ್ಟ್ ಪರ್ ಯೂನಿಟ್ ಅದನ್ನೇ ತಗೊಳ್ಳಿ. ಸೊ ಅವಾಗ ಎಷ್ಟಾಗುತ್ತೆ ಅಂದ್ರೆ 17,600. 1,76,000 ಇಂದ 70,600 ಲೆಸ್ ಮಾಡಿದಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಸಿಗುತ್ತೆ ಅಂದ್ರೆ ನಮಗೆ 1,58,000 ಬರುತ್ತೆ. ಸೊ ಇಷ್ಟನ್ನ ಸೇಲ್ ಮಾಡಿದೀವಿ ಅಕಾರ್ಡಿಂಗ್ ಟು ಕಂಪನಿ ವ್ಯಾಲ್ಯೂ. ಬಟ್ ಇಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನು ಆ್ಯಡ್ ಮಾಡೋಣ. 3600 ಯೂನಿಟ್ಸ್ಗೆ ಸೆಲ್ಲಿಂಗ್ ಅಂಡ್ ಓವರ್ ಹೆಡ್ಸ್ ಎಷ್ಟಾಗಿದೆ ಅಂತ ಅಂದರೆ ಸೆಲ್ಲಿಂಗ್ ಓವರ್ ಹೆಡ್ 1.50 ಪರ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಿ 5400 ಆ್ಯಡ್ ಮಾಡಿ. ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಎಷ್ಟಿದೆ ಅಂತಂದರೆ ಈಗ 1,63,800 ಇದೆ. ಬಟ್ ನಾವು ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಕ್ಕೆ ಮಾಡಿದ್ದೀವಿ ಅಂತಂದರೆ 3600 ಯೂನಿಟ್ಸ್ನ 50 ರೂಪೀಸ್ಗೆ ಸೇಲ್ ಮಾಡಿದ್ದೀವಿ ಅಂತಂದರೆ ನಮಗೆ ಪ್ರಾಫಿಟ್ ಎಷ್ಟಾಯಿತು ಅಂದರೆ 16,200. ನೀವು ಬೇಕಾದ್ರೆ ಫಸ್ಟೇ ಸೇಲ್ ಮಾಡಿ ಪ್ರಾಫಿಟ್ ಬೇಕಾದ್ರೂ ಇಲ್ಲಿ ಬರಿಬಹುದು ಅಥವಾ ಈ ರೀತಿ ಆದ್ರೂ ಬರಿಬಹುದು. ಸೊ ಇದನ್ನ ಇಷ್ಟು ಮಾಡಿದ್ರೆ ನಿಮಗೆ ಈ ಕ್ವಶನ್ಸ್ಗೆ ಎಷ್ಟು ಅಂತಂದ್ರೆ 4 ಮಾರ್ಕ್ಸ್ ಇರುತ್ತೆ. ಬಟ್ ಈಗ SCP ಇರೋದ್ರಿಂದ ನಿಮಗೆ ಈ ಇಯರ್ ಇಂದ SCP ಇರೋದ್ರಿಂದ ಇದೇ ಆನ್ಸರ್ನ 6 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು. ಸೊ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕಾಸ್ಟ್ ಶೀಟ್ ಮೇಲೆ ನಾನು ಎಲ್ಲಾ ಪ್ರಾಬ್ಲಮ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒನ್ಸ್ ಯು ಚೆಕ್ ಮೈ ಪ್ಲೇ ಲಿಸ್ಟ್. ಅಂಡ್ ನೆಕ್ಸ್ಟ್ 4th ಕ್ವಶನ್. ಸೊ ಇಲ್ಲಿ ನೋಡಿ ಕ್ವಶನ್ ಹೇಳಿದ್ದಾರೆ ಅಂದ್ರೆ ರೇಟ್ ಪರ್ ಅವರ್ ₹150, ರೇಟ್ ಅಲೌಡ್ ಫಾರ್ ದ ಜಾಬ್ 20 hours, ಟೈಮ್ ಅಲೌಡ್ ಫಾರ್ ದ ಜಾಬ್ 20 hours, ಟೈಮ್ ಟೇಕನ್ 15 hours, ಕ್ಯಾಲ್ಕುಲೇಟ್ ದ ಟೋಟಲ್ ಅರ್ನಿಂಗ್ಸ್ ಆಫ್ ದ ವರ್ಕರ್ ಅಂಡರ್ ಹಲ್ಸೆ ಪ್ಲಾನ್, ಆಲ್ಸೋ ಫೈಂಡ್ ಔಟ್ ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್ ಅಂತ ಕೇಳಿದ್ದಾರೆ. ಸೊ ರೇಟ್ ಪರ್ ಅವರ್ ಎಷ್ಟಿದೆ 1.50 ಇದೆ. ನೆಕ್ಸ್ಟ್ ಟೈಮ್ ಅಲೌಡ್ ಬಂದು 20 hours ಮತ್ತೆ ಟೈಮ್ ಟೇಕನ್ 15 hours ಇದೆ. ಸೊ ಇದ್ರ ಮೇಲೆ ನಾವು ಹಲ್ಸೆ ಪ್ಲಾನ್ ಮೇಲೆ ಆ ಪ್ರಾಬ್ಲಮ್ನ ಟೋಟಲ್ ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ವೆರಿ ಈಸಿ. ಸೊ ಫಸ್ಟ್ ಏನಂತಂದ್ರೆ ಇಲ್ಲಿ ನೋಡಿ ಟೈಮ್ ಸೇವ್ಡ್ಗೆ ಫಾರ್ಮುಲಾ ಏನಂತ ಅವ್ರ ಟೈಮ್ ಅಲೌಡ್ ಮೈನಸ್ ಟೈಮ್ ಟೇಕನ್. ಸೊ ಟೈಮ್ ಅಲೌಡ್ ಎಷ್ಟಿತ್ತು 20 hours ಇತ್ತು. ಬಟ್ ನಾವೆಷ್ಟು ಇಲ್ಲಿ ಎಷ್ಟು ಟೈಮ್ ತಗೊಂಡಿದ್ದಾರೆ ಅಂದ್ರೆ 15 hours ತಗೊಂಡಿದ್ದಾರೆ. 20 - 15 ಮಾಡಿದ್ರೆ 5 hours ಟೈಮ್ ಸೇವ್ಡ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಅಂಡ್ ನೆಕ್ಸ್ಟ್ ಅಲ್ಸೆ ಪ್ಲಾನ್ ಫಾರ್ಮುಲಾ ಏನಂತ ಅಂದ್ರೆ hours worked into rate per hour plus 1/2. ಸೊ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸೊ ಇಲ್ಲಿ TS ಅಂತ ಅಂದ್ರೆ ಟೈಮ್ ಸೇವ್ಡ್, RPH ಅಂತ ಅಂದ್ರೆ ರೇಟ್ ಪರ್ ಅವರ್ ಅಂತ, ರೇಟ್ ಪರ್ ಅವರ್. ಸೊ ಇವಾಗ ನೋಡಿ ಅವರ್ಸ್ ವರ್ಕ್ಡ್ ಎಷ್ಟು ಅವರ್ ವರ್ಕ್ ಮಾಡಿದ್ದಾರೆ ಅಂತಂದ್ರೆ 15 hours ವರ್ಕ್ ಮಾಡಿದ್ದಾರೆ. ಕ್ವಶನ್ ಅಲ್ಲಿ ಕೊಟ್ಟಿದ್ದ ನೋಡಿ ಟೈಮ್ ಟೇಕನ್. ಸೊ ಆಕ್ಚುಲ್ ಆಗಿ ಒಂದು ಜಾಬ್ಗೆ 20 hours ಅಸೈನ್ ಮಾಡಿದ್ರು. ಬಟ್ ಅದನ್ನ 50 hours ಅಲ್ಲೇ ಮುಗಿಸಿದ್ದಾರೆ. ಸೊ ಎಷ್ಟಂತಂದ್ರೆ 15 hours ಪ್ಲಸ್ ಇಲ್ಲಿ ಏನಂತಂದ್ರೆ ರೇಟ್ ಪರ್ ಅವರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 1.50. 1 ಅವರ್ಗೆ 1.50 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ ರೇಟ್ ಪರ್ ಅವರ್ ಎಷ್ಟಿದೆ 1.50 ಪ್ಲಸ್ ಮಾಡಿ 1/2 ಇಂದ ಡಿಫಾಲ್ಟ್ ಫಾರ್ಮದಲ್ಲೇ ಇರುತ್ತೆ. ಅಂಡ್ ಟೈಮ್ ಸೇವ್ಡ್ ಎಷ್ಟು 5 hours ಮಾಡಿದ್ದಾರೆ. ಅಂಡ್ ರೇಟ್ ಪರ್ ಅವರ್ 1.50. ಈಗ ಸಿಂಪ್ಲಿಫೈ ಮಾಡಿ 15 ಇಂಟು 1.50 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 22.5 ಬಂತು ಇದು. ಅಂಡ್ ಪ್ಲಸ್ ಹಾಫ್ನ ಹಾಗೆ ತಗೊಳ್ಳಿ. ಅಂಡ್ ಇಲ್ಲಿ ಎಷ್ಟಂತಂದ್ರೆ 5 ಇಂಟು 1.5 ಮಾಡಿದ್ರೆ ಎಷ್ಟು ಬಂತು 7.5 ಬಂತು. ಸೊ ಇಲ್ಲಿ ಗೊತ್ತಾಯ್ತಲ್ವಾ 15. ಸೊ ಇಯರ್ 15 ಇಂಟು ಅವರ್ ವರ್ಕ್ಡ್ ಎಷ್ಟು ಅಂತಂದರೆ 15 hours ವರ್ಕ್ ಮಾಡಿದ್ದಾರೆ. ಮತ್ತು ರೇಟ್ ಪರ್ ಅವರ್ ಎಷ್ಟಿದೆ ಅಂತಂದರೆ 1.50 ಇದೆ ರೇಟ್ ಪರ್ ಅವರ್. ಸೊ ಪ್ಲಸ್ 1/2 ಇಂಟು ಟೈಮ್ ಸೇವ್ಡ್ ಎಷ್ಟು 5 hours ಸೇವ್ ಮಾಡಿದ್ವಿ. 20 hours ಅಲ್ಲಿ 15 hours ಅಲ್ಲೇ ಮುಗಿಸಿದ್ವಿ. ಹಾಗಾಗಿ 5 hours ಸೇವ್ ಆಗಿದೆ. ರೇಟ್ ಪರ್ ಅವರ್ ಎಷ್ಟು 1.50. 15 ಇಂಟು 1.50 ಮಾಡಿದ್ರೆ 22.5 ಬರುತ್ತೆ. ಪ್ಲಸ್ 1/2 5 ಇಂಟು 1.50 ಮಾಡಿದ್ರೆ 7.5 ಬರುತ್ತೆ. ಸೊ ಇವಾಗ ಇವೆರಡನ್ನು ಟೋಟಲ್ ಮಾಡಿ 22. ಇವಾಗ 1/2 ಇಂಟು 7.5 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3.75 ಬರುತ್ತೆ. ಈಗ 22.5 ಪ್ಲಸ್ 3.75 ಮಾಡಿ 22.5 ಪ್ಲಸ್ 3.7 ಮಾಡಿದ್ರೆ 26.25 ಬರುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 26.25. ಸೊ 22.5 ಪ್ಲಸ್ 3.75 ಮಾಡಿದ್ರೆ ಎಷ್ಟು 26.25 ಬರುತ್ತೆ. ಸೊ ಇವಾಗ ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್ಗೆ ವಾಟ್ ಈಸ್ ದ ಫಾರ್ಮುಲಾ ಅಂದರೆ ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಅವರ್ ವರ್ಕ್. ಟೋಟಲ್ ಅರ್ನಿಂಗ್ಸ್ ಎಷ್ಟು 26.25. ಎಷ್ಟು ಅವರ್ ವರ್ಕ್ ಮಾಡಿದ್ದಾರೆ ಅಂತಂದರೆ 15 hours ವರ್ಕ್ ಮಾಡಿದ್ದಾರೆ. ಸೊ ಟೋಟಲ್ ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್ ಎಷ್ಟು ಅಂತಂದರೆ 1.75 ಈಸ್ ದ ಆನ್ಸರ್. ಸೊ ಇದಿಷ್ಟು ವೆರಿ ಸಿಂಪಲ್. ಇದು ನಿಮಗೆ 4 ಮಾರ್ಕ್ಸ್. Tell you once again if you are not understanding,
ರೇಟ್ ಪರ್ ಅವರ್ 1.50 ಇದೆ, ಟೈಮ್ ಅಲೌಡ್ ಫಾರ್ ಜಾಬ್ 20 ಅವರ್ಸ್ ಇದೆ, ಟೈಮ್ ಟೇಕನ್ 50 ಅವರ್ಸ್. ಸೊ ಇದಿಷ್ಟೇ ಇನ್ಫಾರ್ಮೇಷನ್ ನಮಗೆ ಬೇಕಾಗಿರೋದು. ಕ್ಯಾಲ್ಕುಲೇಟ್ ದ ಟೋಟಲ್ ಅರ್ನಿಂಗ್ಸ್ ಆಫ್ ದ ವರ್ಕರ್ ಅಂಡರ್ ದ ಹೆಲ್ತ್ ಪ್ಲಾನ್, ಆಲ್ಸೋ ಫೈಂಡ್ ಔಟ್ ದ ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್. ಸೊ ಫಸ್ಟು ನಮಗೆ ಏನಂತ ಅಂದರೆ ಟೈಮ್ ಸೇವ್ಡ್ ತೊಗೋಬೇಕು. ಟೈಮ್ ಅಲೌಡ್ ಎಷ್ಟಿತ್ತು? 20 ಅವರ್ಸ್ ಅಲೋ ಮಾಡಿದ್ರು. ಟೈಮ್ ಟೇಕನ್ ಎಷ್ಟಿತ್ತು? 15 ಅವರ್ಸ್. ಟೈಮ್ ಸೇವ್ಡ್ ಎಷ್ಟು ಬಂದಿದೆ? 5 ಅವರ್ಸ್ ಬಂದಿದೆ. ಅದಾದಮೇಲೆ ಹೆಲ್ತ್ ಪ್ಲಾನ್ ಫಾರ್ಮುಲಾ ಏನಂತಂದರೆ ಅವರ್ಸ್ ವರ್ಕ್ಡ್ ಇಂಟು ರೇಟ್ ಪರ್ ಅವರ್ ಇಂಟು, ಸೊ ಇಲ್ಲಿ ಪ್ಲಸ್ 1/2 ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸೊ ಇದು ಫಾರ್ಮುಲಾ, ಇದಿಷ್ಟು ಫಾರ್ಮುಲಾ ಕಂಪಲ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಅವರ್ ವರ್ಕ್ಡ್ ಎಷ್ಟು? 15 ಅವರ್ಸ್. ರೇಟ್ ಪರ್ ಅವರ್ ಎಷ್ಟು? 1.50 ಪ್ಲಸ್ 1/2 ಹ್ಯಾಸ್ ಇಟ್ ಈಸ್ ಫಾರ್ಮುಲಾ ತಗೊಳ್ಳಿ. ಟೈಮ್ ಸೇವ್ಡ್ ಎಷ್ಟು? 5 ಅವರ್ಸ್ ಸೇವ್ ಮಾಡಿದರೆ ರೇಟ್ ಪರ್ ಅವರ್ 1.50. 15 ಇಂಟು 1.50 ಮಾಡಿದ್ರೆ 22.5 ಬರುತ್ತೆ. ಹಾಫನ್ನು ಆಸ್ ಇಟ್ ಈಸ್ ತಗೊಳ್ಳಿ 1/2. 5 ಇಂಟು 1.50 ಮಾಡಿದ್ರೆ 7.5 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 22.5 ಪ್ಲಸ್ 3.5. ಸೊ ಇಲ್ಲಿ ಹಾಫ್ ಇಂಟು 7.5 ಮಾಡಿದ್ರೆ 3.75 ಬರುತ್ತೆ. ಎರಡನ್ನು ಟೋಟಲ್ ಮಾಡಿದ್ರೆ 26.25 ಬರುತ್ತೆ. ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್ ಎಷ್ಟಿದೆ ಅಂತ ಇವಾಗ ಫೈಂಡ್ ಔಟ್ ಮಾಡಬೇಕಾದ್ರೆ ಟೋಟಲ್ ಅರ್ನಿಂಗ್ಸ್ ಡಿವೈಡೆಡ್ ಬೈ ಅವರ್ಸ್ ವರ್ಕ್ಡ್. ಟೋಟಲ್ ಅರ್ನಿಂಗ್ಸ್ ಎಷ್ಟಿದೆ? 26.25 ಇದೆ. ಅದರಲ್ಲಿ ಅವರ್ಸ್ ವರ್ಕ್ಡ್ 15 ಡಿವೈಡೆಡ್ ಮಾಡಿದ್ರೆ ವಿ ವಿಲ್ ಗೆಟ್ 1.75. ಅಂಡ್ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸೊ ಫಿಫ್ತ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ಸ್ಟಾಕ್ ರೀಆರ್ಡರ್ ಲೆವೆಲ್, ಮಿನಿಮಮ್ ಲೆವೆಲ್ average level. Sorry, calculate reorder level, maximum level, minimum level and average level. So ಇಲ್ಲಿ ಏನಂತಂದ್ರೆ ಸ್ಟಾಕ್ reorder level ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್ ಅಂಡ್ ಅವರೇಜ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಫಸ್ಟು ರೀಆರ್ಡರ್ ಕ್ವಾಂಟಿಟಿ 1500 ಯೂನಿಟ್ಸ್ ಇದೆ. ರೀಆರ್ಡರ್ ಪೀರಿಯಡ್ 4 to 6 ವೀಕ್ಸ್ ಇದೆ. And maximum consumption 400 units per week, normal consumption 300 per week and minimum consumption 250 per week. So idra mele ನಾವು ಏನಂತ ಅಂದ್ರೆ ರೀಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್, ಮಿನಿಮಮ್, ಅವರೇಜ್ ಲೆವೆಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ಟಾಕ್ ಲೆವೆಲ್ಸ್ ಅಂತ ತಗೊಳ್ಳಿ. ಫಸ್ಟ್ ಅದು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ರೀಆರ್ಡರ್ ಲೆವೆಲ್. ರೀಆರ್ಡರ್ ಲೆವೆಲ್ಗೆ ಏನು ಫಾರ್ಮುಲಾ ಅಂತಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಸೊ ಇಲ್ಲಿ ಕ್ವಶನ್ ಅಲ್ಲಿ ನೋಡಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಕೊಟ್ಟಿದ್ದಾರೆ. ಎಷ್ಟಿದೆ ಅಂದರೆ 400 ಯೂನಿಟ್ಸ್ ಇದೆ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 400 ಯೂನಿಟ್ಸ್. ಮತ್ತೆ ಮ್ಯಾಕ್ಸಿಮಮ್ ಪೀರಿಯಡ್ ಎಷ್ಟಿದೆ ಅಂತಂದ್ರೆ 4 to 6 ಅಂತ ಇದೆ. ಇಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆ? 6 ತಗೊಳ್ಳಿ. 400 ಇಂಟು 6 ಮಾಡಿದ್ರೆ 2400 ಯೂನಿಟ್ಸ್ ಇಸ್ ದ ರೀಆರ್ಡರ್ ಲೆವೆಲ್. ವೆರಿ ಸಿಂಪಲ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರೀಆರ್ಡರ್ ಲೆವೆಲ್ ಪೀರಿಯಡ್. 400 ಇಂಟು 6 ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ? 2400 ಬರುತ್ತೆ. ನೆಕ್ಸ್ಟ್ ಈಗ ಮಿನಿಮಮ್ ಲೆವೆಲ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಮಿನಿಮಮ್ ಲೆವೆಲ್ಗೆ ಏನಂತ ಫಾರ್ಮುಲಾ ಅಂತಂದ್ರೆ ರೀಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರೀಆರ್ಡರ್ ಪೀರಿಯಡ್. ಸೊ ಇಲ್ಲಿ ನಮಗೆ ರೀಆರ್ಡರ್ ಲೆವೆಲ್ ಆಲ್ರೆಡಿ ಸಿಕ್ಕಿದೆ. ಎಷ್ಟಂತಂದ್ರೆ 2400 ಯಾವುದು ಅಂತ ಅಂದರೆ ರೀಆರ್ಡರ್ ಲೆವೆಲ್ 2400 ಇಸ್ ದ ರೀಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಎಷ್ಟು? ನಾರ್ಮಲ್ ಕನ್ಸಂಪ್ಷನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 400, ನಾರ್ಮಲ್ ಕನ್ಸಂಪ್ಷನ್ನು 300 ತಗೊಳ್ಳಿ. ಸೊ ಇಲ್ಲಿ 300 ಇಂಟು ನಾರ್ಮಲ್ ರೀಆರ್ಡರ್ ಪೀರಿಯಡ್ ಎಷ್ಟಂತಂದರೆ 4 ಮತ್ತು 6 ಎರಡನ್ನೂ ಆ್ಯಡ್ ಮಾಡಿ. ಇಲ್ಲಿ ನಾರ್ಮಲ್ ರೀಆರ್ಡರ್ ಪೀರಿಯಡ್ ಏನಂತ ಅಂದರೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. 4 + 6 ಆ್ಯಡ್ ಮಾಡಿ ನಾರ್ಮಲ್ಗೆ. ಇಲ್ಲಿ ಮಿನಿಮಮ್ ಕೊಟ್ಟಿದ್ದಾರೆ, ಇದು ಮ್ಯಾಕ್ಸಿಮಮ್ ಆಗುತ್ತೆ. ನಾರ್ಮಲ್ ಏನಂದರೆ 4 to 6 ಎಷ್ಟಾಗುತ್ತೆ? 10 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 5 ಬರುತ್ತೆ. ಸೊ ಅದನ್ನು ನಾವೇನಂತ ಅಂದರೆ ನಾರ್ಮಲ್ ರೀಆರ್ಡರ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಟು 2 ಮಾಡಿ. ಸೊ ಇವಾಗ ಕ್ಯಾಲ್ಕುಲೇಟರ್ ಮಾಡಿ 2400 ಮೈನಸ್ 300 ಇಂಟು 2 ಮಾಡಿದ್ರೆ ಎಷ್ಟು? 300 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1500. ಸೊ ಇದರಲ್ಲಿ 2400 ಇಂದ 1900 ಲೆಸ್ ಮಾಡಿದ್ರೆ 900 ಯೂನಿಟ್ಸ್ ಈಸ್ ದ ಮಿನಿಮಮ್ ಲೆವೆಲ್. ಮಿನಿಮಮ್ ಲೆವೆಲ್ಗೆ ಗೊತ್ತಾಯ್ತಲ್ವಾ? ರೀಆರ್ಡರ್ ಲೆವೆಲ್ ಆಲ್ರೆಡಿ ಇಲ್ಲಿ ಬಂದಿದೆ. ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರೀಆರ್ಡರ್ ಪೀರಿಯಡ್. ಕ್ವಶನ್ ಅಲ್ಲಿ ನಾರ್ಮಲ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 300 ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಾರ್ಮಲ್ ರೀಆರ್ಡರ್ ಪೀರಿಯಡ್ ಕೊಟ್ಟಿಲ್ಲ. ಸೊ ಪೀರಿಯಡ್ ಅಲ್ಲಿ ನೋಡಿ ರೀಆರ್ಡರ್ ಪೀರಿಯಡ್ ಅಲ್ಲಿ 4 to 6 ವೀಕ್ಸ್ ಅಂತ ಆಗುತ್ತೆ. ಇಲ್ಲಿ 4 ಬಂದು ಮಿನಿಮಮ್ ಆಗುತ್ತೆ, 6 ಬಂದು ಮ್ಯಾಕ್ಸಿಮಮ್ ಆಗುತ್ತೆ. ನಾರ್ಮಲ್ ಎಷ್ಟಾಗುತ್ತೆ ಅಂದರೆ 4 + 6 ಟೋಟಲ್ ಮಾಡಿ 10 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 5 ಇಸ್ ದ ನಾರ್ಮಲ್ ರೀಆರ್ಡರ್ ಲೆವೆಲ್ ಪೀರಿಯಡ್. ಅರ್ಥ ಆಯ್ತಾ? ಸೊ ಈ ರೀತಿ. ಆ್ಯಂಡ್ ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ವಾಟ್ ಈಸ್ ದ ಫಾರ್ಮುಲಾ ಅಂತ ಅಂದರೆ ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರೀಆರ್ಡರ್ ಪೀರಿಯಡ್. ಸೊ ಇಲ್ಲಿ ಮ್ಯಾಕ್ಸಿಮಮ್ಗೆ ಏನಂತಂದರೆ ರೀಆರ್ಡರ್ ಲೆವೆಲ್ ನಮ್ಗೆ ಆಲ್ರೆಡಿ ಬಂದಿದೆ. ಎಷ್ಟಂತಂದರೆ 2400
ಅದಾದಮೇಲೆ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಎಷ್ಟು ಬಂದಿದೆ ಅಂತ ಅಂದರೆ 1500 ಬಂದಿದೆ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟಿದೆ ಅಂತಂದರೆ 250 ಇದೆ. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದ ನೋಡಿ, ಮಿನಿಮಮ್ ಕನ್ಸಂಪ್ಷನ್ 250 ಆ್ಯಂಡ್ ಮಿನಿಮಮ್ ಪೀರಿಯಡ್ ಬಂದು 4. 250 ಇಂಟು 4 ಮಾಡಿ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿ. 2400 ಪ್ಲಸ್ 1500 ಬಂದು 3900 ಆಗುತ್ತೆ. 250 ಇಂಟು 4 ಮಾಡಿದ್ರೆ 1000 ಆಗುತ್ತೆ. ಅಲ್ಲಿಗೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎಷ್ಟಿದೆ ಅಂದರೆ 2900 ಯೂನಿಟ್ಸ್ ಆಗುತ್ತೆ. ಸೊ ಗೊತ್ತಾಯ್ತಲ್ವಾ. ಆ್ಯಂಡ್ ನೆಕ್ಸ್ಟು ಅವರೇಜ್ ಸ್ಟಾಕ್ ಲೆವೆಲ್ ಅಂತ ಅಂದರೆ ವೆರಿ ಸಿಂಪಲ್, ಮಿನಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ನ ತೊಗೊಳ್ಳಿ. ಮಿನಿಮಮ್ ಸ್ಟಾಕ್ ಲೆವೆಲ್ ಪ್ಲಸ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಡಿವೈಡೆಡ್ ಬೈ 2. ಮಿನಿಮಮ್ ಸ್ಟಾಕ್ ಲೆವೆಲ್ ಎಷ್ಟಿದೆ 900 ಯೂನಿಟ್ಸ್ ಇದೆ. ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಎಷ್ಟಿದೆ 2900 ಯೂನಿಟ್ಸ್ ಇದೆ. ಡಿವೈಡೆಡ್ ಬೈ 2 ಮಾಡಿ. ಸೊ ಈಗ 900 ಪ್ಲಸ್ 2900 ಮಾಡಿದ್ರೆ 3800 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 1900 ಯೂನಿಟ್ಸ್ ಬರುತ್ತೆ. ಸೊ ಇದಿಷ್ಟನ್ನು ಮಾಡಿದ್ರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ. ರೀಆರ್ಡರ್ ಲೆವೆಲ್ಗೆ ಮಿನಿಮಮ್ ಕನ್ಸಂಪ್ಷನ್ ಆ್ಯಂಡ್ ಮಿನಿಮಮ್ ರೀಆರ್ಡರ್ ಪೀರಿಯಡ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆ್ಯಂಡ್ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಿದೆ 400, ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 4. ಸೊ 6 ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 400, ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 6 ಇದೆ. ಟೋಟಲ್ 2400. ದಿಸ್ ಈಸ್ ವೆರಿ ಸಿಂಪಲ್ ಫಾರ್ಮುಲಾ. ಆ್ಯಂಡ್ ಮಿನಿಮಮ್ ಲೆವೆಲ್ಗೆ ರೀಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರೀಆರ್ಡರ್ ಪೀರಿಯಡ್. ಸೊ ರೀಆರ್ಡರ್ ಪೀರಿಯಡ್ ಆಲ್ರೆಡಿ ಇಲ್ಲಿ ನಮಗೆ ಬಂದಿದೆ 2400. ನಾರ್ಮಲ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾರೆ 300. ಆ್ಯಂಡ್ ನೆಕ್ಸ್ಟು ನಾರ್ಮಲ್ ರೀಆರ್ಡರ್ ಪೀರಿಯಡ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕಂದರೆ ಮಿನಿಮಮ್ 4 ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ 6 ಕೊಟ್ಟಿದ್ದಾರೆ. ಈ ಎರಡನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ನಾರ್ಮಲ್ ರೀಆರ್ಡರ್ ಪೀರಿಯಡ್ ಎಷ್ಟು ಬರುತ್ತೆ 5 ಬರುತ್ತೆ. ಸೊ ಅವಾಗ 300 ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 1500. 2400 1500 ಲೆಸ್ ಮಾಡಿದ್ರೆ 900 ಯೂನಿಟ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ಸ್ವಲ್ಪ ಫಾರ್ಮುಲಾ ಲೆಂತ್ ಇದೆ. ಇದು ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ರೀಆರ್ಡರ್ ಪೀರಿಯಡ್. ರೀಆರ್ಡರ್ ಲೆವೆಲ್ ಆಲ್ರೆಡಿ ಬಂದಿದೆಯಾ 2400 ಆ್ಯಂಡ್ ಮಿನಿಮಮ್ ಲೆವೆಲ್ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಎಷ್ಟಂತ ಅಂದರೆ 1500 ಯೂನಿಟ್ಸ್. ಆ್ಯಂಡ್ ನೆಕ್ಸ್ಟ್ ಇಯರ್ ಮಿನಿಮಮ್ ಕನ್ಸಂಪ್ಷನ್ ಎಷ್ಟಿದೆ 250, ಮಿನಿಮಮ್ ರೀಆರ್ಡರ್ ಪೀರಿಯಡ್ ಬಂದು 4 ಮಂತ್ಸ್. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ 2900 ಯೂನಿಟ್ಸ್. ಸೊ ಅವರೇಜ್ ಸ್ಟಾಕ್ ಲೆವೆಲ್ಗೆ ವೆರಿ ಈಸಿ. ಮಿನಿಮಮ್ ಸ್ಟಾಕ್ ಲೆವೆಲ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಡಿವೈಡೆಡ್ ಬೈ 2. ಮಿನಿಮಮ್ ಸ್ಟಾಕ್ ಲೆವೆಲ್ ಎಷ್ಟಿದೆ ಅಂತ ಅಂದರೆ 900 ಇದೆ, 900 ಯೂನಿಟ್ಸ್. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಬಂದು 2900 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 1900 ಯೂನಿಟ್ಸ್ ಬರುತ್ತೆ. ಆ್ಯಂಡ್ ಸೆಕ್ಷನ್ ಬಿ ನಲ್ಲಿ ಲಾಸ್ಟ್ ಕ್ವಶನ್. ಸೊ ಇಯರ್ ಏನಂತ ಕೇಳಿದ್ದಾರೆ ಅಂದರೆ ಪ್ರಿಪೇರ್ ಎ ಸ್ಟೋರ್ಸ್ ಲೆಡ್ಜರ್ ಅಂಡರ್ ವೆಯ್ಟೆಡ್ ಅವರೇಜ್ ಮೆಥಡ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಡೇಟು, ರೆಸಿಪ್ಟು, ರೇಟ್ ಪರ್ ಅವರ್ ಇಶ್ಯೂಡ್ ಕೊಟ್ಟಿದ್ದಾರೆ. ಡೇಟ್ ನೋಡಿ 1/3/2025ನಲ್ಲಿ 6500 ಯೂನಿಟ್ಸ್ನ ರೆಸಿಪ್ಟ್ ಬಂದಿದೆ, ರಿಸೀವ್ ಮಾಡ್ಕೊಂಡಿದ್ದಾರೆ. ರೇಟ್ ಪರ್ ಯೂನಿಟ್ ಎಷ್ಟಿದೆ 20 ಇದೆ. 8/3/2025ನಲ್ಲಿ 8500 ಸ್ಟಾಕ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ರೇಟ್ ಪರ್ ಯೂನಿಟ್ 25 ಇದೆ. 12/3/2025ನಲ್ಲಿ ಇಶ್ಯೂ ಮಾಡಿದರೆ 10,000 ಆ್ಯಂಡ್ 18/3/2025ನಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ 22/3/2025ನಲ್ಲಿ ಇಶ್ಯೂ ಮಾಡಿದ್ದಾರೆ. ಸೊ ಇಲ್ಲಿ ಏನಂತಂದರೆ ವೆಯ್ಟೆಡ್ ಅವರೇಜ್ ಮೆಥಡ್ನ ಮಾಡಬೇಕಾದ್ರೆ ನಾವು ಡೇಟ್ ವೈಸ್ ಹೋಗಬೇಕು. ವೆರಿ ಸಿಂಪಲ್. ಅದಕ್ಕೆ ಫಾರ್ಮುಲಾ ಯಾವ ಥರ ತೊಗೋಬೇಕು ಅಂದರೆ ಸ್ಟೋರ್ ಲೆಡ್ಜರ್ ಅಕೌಂಟ್ ಅಂಡರ್ ವೆಯ್ಟೆಡ್ ಅವರೇಜ್ ಮೆಥಡ್ ಅಂತ ತಗೊಳ್ಳಿ. ಡೇಟ್ ತಗೊಳ್ಳಿ. ಫಸ್ಟು ರೆಸಿಪ್ಟ್ ಅಂಡರಲ್ಲಿ ಏನಂತಂದರೆ ಕ್ವಾಂಟಿಟಿ, ರೇಟು, ಅಮೌಂಟು. ಕ್ವಾಂಟಿಟಿ ಎಷ್ಟು ಬಂದಿದೆ ಅದಕ್ಕೆ ಪರ್ ಯೂನಿಟ್ ಅಥವಾ ಪರ್ ಕ್ವಾಂಟಿಟಿಗೆ ಎಷ್ಟು ರೇಟ್ ಇದೆ ಅಮೌಂಟು. ದೆನ್ ಇಶ್ಯೂಸ್ ಕ್ವಾಂಟಿಟಿ, ರೇಟು, ಅಮೌಂಟು. ದೆನ್ ಬ್ಯಾಲೆನ್ಸ್ ಕ್ವಾಂಟಿಟಿ, ರೇಟ್, ಅಮೌಂಟು. ಸೊ ಈಗ ವೆರಿ ಸಿಂಪಲ್, ನೀವು ಡೇಟ್ ವೈಸ್ ಹೋಗಬೇಕು. ಸೊ ಇಲ್ಲಿ ಕ್ವಶನ್ ನೋಡಿ, ರೆಸಿಪ್ಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ರೆಸಿಪ್ಟ್ ಅಂಡರಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಏನು ಇಶ್ಯೂ ಮಾಡಿದರೆ ಅದನ್ನು ಇಶ್ಯೂನಲ್ಲಿ ಬರ್ಕೊಳ್ಳಿ. ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಸ್ನೆಸ್ ಇದೆ ಅಂತ ಕನ್ಸಿಡರ್ ಮಾಡಿ. ಈ ಬಿಸ್ನೆಸ್ಗೆ ಆನ್ 1/3/2025ನಲ್ಲಿ 6500 ಯೂನಿಟ್ಸ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ಸ್ಟಾಕ್ ಯೂನಿಟ್ಸ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ಪರ್ ಯೂನಿಟ್ ಎಷ್ಟಿದೆ ಅಂದರೆ 20 ಇದೆ. ಅದನ್ನು ಬರ್ಕೊಳ್ಳಿ. ಸೊ ಕ್ವಾಂಟಿಟಿ ಎಷ್ಟಿದೆ 6500 ಆ್ಯಂಡ್ ರೇಟ್ ಎಷ್ಟಿದೆ 20. 6500 ಇಂಟು 20 ಮಾಡಿ ಎಷ್ಟಾಗುತ್ತೆ 6500 ಇಂಟು 20 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,30,000 ಆಗುತ್ತೆ. ಸೊ ಇಲ್ಲಿಗೆ ಫಸ್ಟು ರೆಸಿಪ್ಟು ಕ್ಲಿಯರಾ. ಸೊ ಇಲ್ಲಿ ಕ್ಲಿಯರ್ ಏನಂತಂದರೆ 6500 ಇಂಟು 20 ಮಾಡಿದ್ರೆ 1,30,000 ಬರುತ್ತೆ.
ಸೊ ಅದನ್ನು ನಾವು ಬ್ಯಾಲೆನ್ಸ್ ಆಗಿ ತೊಗೊಂಡಿದ್ದೀವಿ. ನೆಕ್ಸ್ಟು 8/3/2025ನಲ್ಲಿ 8,500 ಸ್ಟಾಕನ್ನು ರಿಸೀವ್ ಮಾಡ್ಕೊಂಡು 8,500 ಯೂನಿಟ್ಸ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ಪರ್ ಯೂನಿಟ್ ಎಷ್ಟಿದೆ ಅಂದರೆ 25 ಇದೆ. 8,500 ಇಂಟು 25 ಮಾಡಿ. ನಾವು ಮೇಕ್ ದಟ್ ಕ್ಯಾಲ್ಕುಲೇಷನ್. 8,500 ಇಂಟು 25 ಮಾಡಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 2,12,500. ಸೊ ಇವಾಗ ಇದೆರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವ ಥರ ಅಂತಂದರೆ ಟೋಟಲ್ ಎಷ್ಟಿದೆ ಅಂತಂದರೆ 2 ಯೂನಿಟ್ 1ನೇ ತಾರೀಕು ಮತ್ತು 8ನೇ ತಾರೀಕಲ್ಲಿ ಎಷ್ಟು ಯೂನಿಟ್ಸ್ನ ತೊಗೊಂಡಿದ್ದೀವಿ 6,500 ಪ್ಲಸ್ 8,500 ಮಾಡಿದ್ರೆ ಇಲ್ಲಿ ಟೋಟಲ್ ಮಾಡ್ತಾ ಹೋಗಬೇಕು. ಯಾಕಂದರೆ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ವ ನಾವು. 6,500 ಪ್ಲಸ್ 8,500 ಎಷ್ಟಾಗುತ್ತೆ 15,000 ಆಗುತ್ತೆ. ಸೊ ಇವಾಗ 20 ಮತ್ತು 25 ಇದೆಯಲ್ವಾ, ಇವಾಗ ಇಲ್ಲಿ ರೇಟ್ ಚೇಂಜ್ ಆಗುತ್ತೆ ನೋಡಿ. ಯಾವ ರೀತಿ ಅಂತ ಅಂದರೆ ಟೋಟಲ್ ಅಮೌಂಟ್ ಎಷ್ಟಿದೆ 1,30,000 ಪ್ಲಸ್ 2,12,500 ಇದೆ. ಸೊ ಈಗ ಟೋಟಲ್ ಯೂನಿಟ್ಸ್ ಎಷ್ಟಾಗುತ್ತೆ ಅಂದರೆ 3,42,000 ಟೋಟಲ್ ಅಮೌಂಟ್ ಇದೆ. ಟೋಟಲ್ ಯೂನಿಟ್ಸ್ ಎಷ್ಟಿದೆ ಅಂದರೆ 15,000 ಇದೆ. ಸೊ 15,000 ಮಾಡಿದಾಗ ರೇಟ್ ಎಷ್ಟಾಗುತ್ತೆ ಅಂದರೆ 22,800 ಆಗುತ್ತೆ. ಸೊ ಇಲ್ಲಿ ಏನಂತಂದರೆ 3,42,500 ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಎಷ್ಟಿದೆ 15,000ನ ಮಾಡಿದ್ರೆ ನಮಗೆ ರೇಟ್ ಎಷ್ಟು ಸಿಗುತ್ತೆ ಅಂದರೆ 22,083 ಬರುತ್ತೆ. ಸೊ ಇದಿಷ್ಟು ರೆಸಿಪ್ಟ್ ಆಯಿತು. ಸೊ ರೆಸಿಪ್ಟ್ ಅಂತಂದರೆ ಏನು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ. ನೆಕ್ಸ್ಟು 12/3/2025ನಲ್ಲಿ 10,000 ಯೂನಿಟ್ಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಕ್ವಶನ್ ಕಾಣಿಸ್ತಿದೆಯಲ್ವಾ, 12/3ನಲ್ಲಿ 10,000 ಯೂನಿಟ್ಸ್ನ ಇಶ್ಯೂ ಮಾಡಿದ್ದೀವಿ. ಸೊ 12/3/2016 10,000 ಇಶ್ಯೂಸ್. ಮತ್ತು ಇಲ್ಲಿ ಪರ್ ರೇಟ್ ಎಷ್ಟಿದೆ ಅಂತ ಇಲ್ಲೇ ತಗೊಳ್ಳಿ. 10,000 22.83. ಸೊ ಇಲ್ಲಿ ಏನಂತಂದರೆ 20,000 ಇಂಟು ಇಲ್ಲಿ ರೇಟ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಎಷ್ಟು ಅಂತ ಅಂದರೆ 22.83 ಮಾಡಿ. ಆವಾಗ ಎಷ್ಟಾಗುತ್ತೆ ಅಂದರೆ 2,28,300 ಅಥವಾ ಇಲ್ಲಿ ಏನಂತಂದರೆ ಮತ್ತೆ ಇನ್ನೊಂದು 3 ಬಂದಿದೆ. ಸೊ ಇಲ್ಲಿ ಏನಂತಂದರೆ 833 10,000 ಇಂಟು 22.833 ಮಾಡಿದಾಗ ಎಷ್ಟಾಗುತ್ತೆ ಅಂದರೆ 2,28,033 ಬರುತ್ತೆ, ಅಥವಾ 30 ರೌಂಡ್ ಫಿಗರ್ ಆದರೂ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಂತಂದರೆ ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಆಯಿತಾ. ಸೊ ಆವಾಗ ನೀವು ಟೋಟಲ್ 15,000 ಸ್ಟಾಕ್ ಇತ್ತು, ಅದರಲ್ಲಿ 10,000 ಇಶ್ಯೂ ಮಾಡಿದ್ದೀರ ಅಂದರೆ ಇನ್ನೆಷ್ಟು ಉಳ್ಕೊಡುತ್ತೆ 15ಅಲ್ಲಿ 10,000 ಲೆಸ್ ಮಾಡಿ, ಆಗ 5,000 ಬರುತ್ತೆ. ಆ್ಯಂಡ್ ಅಮೌಂಟು ಎಷ್ಟಾಗುತ್ತೆ ಅಂದರೆ 22.833 ಆಗುತ್ತೆ. ಸೊ ಆವಾಗ 3,42,500ಅಲ್ಲಿ 2,28,333ನ ಲೆಸ್ ಮಾಡಿದಾಗ 1,14,167 ರಿಮೈನಿಂಗ್ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ. ಸೊ ಇದಿಷ್ಟು ರೆಸಿಪ್ಟು. ಈ ಟೋಟಲ್ ರೆಸಿಪ್ಟಲ್ಲಿ 10,000 ಯೂನಿಟ್ಸ್ನ ಇಶ್ಯೂ ಮಾಡಿದ್ದೀವಿ. ಸೊ ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 5,000. ಅದ್ರ ಕ್ವಾಂಟಿಟಿ ರೇಟ್ ಎಷ್ಟಾಗುತ್ತೆ ಅಂತ ಅಂದರೆ 22.833. ಸೊ ಇಲ್ಲಿ ಇದರಿಂದ ಇದನ್ನು ಲೆಸ್ ಮಾಡಿ. 3,42,500 ಇಂದ 2,28,333 ಲೆಸ್ ಮಾಡಿದ್ರೆ 1,40,167 ಬರುತ್ತೆ. ಆ್ಯಂಡ್ ಅಗೈನ್ 18ನಲ್ಲಿ ಮತ್ತೆ ಸ್ಟಾಕ್ನ ರಿಸೀವ್ ಮಾಡ್ಕೊಂಡಿದ್ದೀವಿ. ರಿಸಿಪ್ಟ್ ಬಂದಿದೆ ಎಷ್ಟಂತಂದರೆ 15,030 ಪರ್ ಯೂನಿಟ್ ಅಂತ. ಸೊ ಇಲ್ಲಿ ಎಷ್ಟಂದರೆ 15,000 ಇಂಟು 30 ಪರ್ ಯೂನಿಟ್ ಮಾಡಿದ್ರೆ 4,45,000 ಬರುತ್ತೆ. 15,000 ಇಂಟು 30 ಮಾಡಿದ್ರೆ 4,50,000 ಬರುತ್ತೆ. ಸೊ ಇವಾಗ ಬ್ಯಾಲೆನ್ಸ್ ಮಾಡಿ. 5,000 ಪ್ಲಸ್ 15,000 ಎಷ್ಟು ಟೋಟಲ್ ಆಗುತ್ತೆ 20,000 ಆಗುತ್ತೆ. ಇವನ್ ಅಮೌಂಟನ್ನು ನೋಡಿ 4,50,000 ಪ್ಲಸ್ 1,40,000. ಸೊ ಇಯರ್ ಏನಂತಂದರೆ 4,50,000 ಪ್ಲಸ್ 1,47,167 ಡಿವೈಡೆಡ್ ಬೈ 15,000 ಪ್ಲಸ್ 5,000 ಮಾಡಿ. ಸೊ ಅಥವಾ ಇದನ್ನು ಟೋಟಲ್ ಮಾಡಿಬಿಡಿ ಡೈರೆಕ್ಟಾಗಿ, ಇಲ್ಲಾಂದರೆ ಎಷ್ಟಾಗುತ್ತೆ 20,000. ಇಲ್ಲಿ 4,50,000 ಪ್ಲಸ್ 1,14,167 ಟೋಟಲ್ ಎಷ್ಟಾಗುತ್ತೆ 5,64,167. ಇವಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಡಿವೈಡೆಡ್ ಬೈ 20 ಮಾಡಿದ್ರೆ ಪರ್ ಯೂನಿಟ್ ನೋಡಿ 28.20 ಅಥವಾ 21. ಸೊ ಇಲ್ಲಿ ಎಷ್ಟಾಗುತ್ತೆ ಅಂದರೆ 28.21 ಈಸ್ ದ ಕ್ವಾಂಟಿಟಿ ರೇಟ್. ಟೋಟಲ್ ಅಮೌಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 22ನಲ್ಲಿ ಮತ್ತೆ ಇಶ್ಯೂ ಮಾಡಿದರೆ ಎಷ್ಟು ಅಂತಂದರೆ 7,500. ಸೊ 20ನಲ್ಲಿ 7,500 ಕೊಡಿ. ಆ್ಯಂಡ್ ಅಮೌಂಟ್ ಎಷ್ಟಿದೆ 22.21 ಕ್ಯಾಲ್ಕುಲೇಟ್ ಮಾಡಿದ್ರೆ 2,11,575 ಬರುತ್ತೆ. ಇನ್ನು ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 12,500ಅಲ್ಲಿ
ಟೋಟಲ್ ಸೇಮ್ ಕ್ವಾಂಟಿಟಿ ರೇಟ್ ಇಷ್ಟೇ ಇರುತ್ತೆ. ಆ್ಯಂಡ್ ಇದರಿಂದ ಇದನ್ನು ಲೆಸ್ ಮಾಡಿ 5,64,167 ಇಂದ 2,11,575 ಲೆಸ್ ಮಾಡಿದ್ರೆ ನಮಗೆ 3,52,592 ಇಸ್ ದ ಫೈನಲ್ ಬ್ಯಾಲೆನ್ಸ್ ಅಮೌಂಟು. ಸೊ ಇಲ್ಲಿ ಏನಂತ ಅಂದರೆ ರೆಸಿಪ್ಟ್ ಅಂತಂದರೆ ಕಂಪನಿಗೆ ಎಷ್ಟು ಸ್ಟಾಕ್ನ ರಿಸೀವ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಇಶ್ಯೂಸ್ ಬಂದು ಎಷ್ಟನ್ನ ಇಶ್ಯೂ ಮಾಡಿದ್ದೀವಿ ಅಂತ. ಸೊ ಇಲ್ಲಿ 1ನೇ ತಾರೀಕಲ್ಲಿ 6,520 ಅಂತ ಅಂದರೆ 1,30,000 ಅಮೌಂಟ್ ಆಗುತ್ತೆ. ಅಗೇನ್ ಮತ್ತೆ 8ನೇ ತಾರೀಕಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಮತ್ತೆ 8ನೇ ತಾರೀಕಲ್ಲಿ 8,500 ರೇಟ್ ಎಷ್ಟಿದೆ ಅಂದರೆ 25 ಅಂತಂದರೆ 12,500 ಬರುತ್ತೆ. ಸೊ ಇವಾಗ ಇವೆರಡನ್ನು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿ ಬರೀಬೇಕು, ಗೊತ್ತಾಯ್ತಲ್ವಾ? 6,500 ಪ್ಲಸ್ 8,500 ಮಾಡಿದ್ರೆ 15,000 ಬರುತ್ತೆ. ಸೊ ಇವಾಗ ಅಮೌಂಟನ್ನು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತಂದರೆ 1,30,000 ಪ್ಲಸ್ 1,15,000. ಸೊ ಇಲ್ಲಿ ಏನಂತಂದರೆ ಇವೆರಡನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 3,42,500 ಬರುತ್ತೆ. ಡಿವೈಡೆಡ್ ಬೈ 15,000 ಮಾಡಿ, ಆಗ ರೇಟ್ ಸಿಗುತ್ತೆ. ರೇಟ್ ಎಷ್ಟು ಅಂದರೆ 22.833 ಬರುತ್ತೆ. ಆ್ಯಂಡ್ ನೆಕ್ಸ್ಟು 12ಅಲ್ಲಿ 10,000 ಇಶ್ಯೂ ಮಾಡಿದ್ದೀವಿ. 10,000 ಮತ್ತು ಸೇಮ್ ರೇಟನ್ನೇ ತೊಗೊಳ್ತೀವಿ ಇಶ್ಯೂ ಮಾಡಬೇಕಾದ್ರೆ. 10,000 ಇಂಟು 22.833 ಮಾಡಿದ್ರೆ 2,28,333 ಬರುತ್ತೆ. ಸೊ ಈಗ 15ಅಲ್ಲಿ 10,000 ಇಶ್ಯೂ ಮಾಡಿದ್ರೆ ಅಂದರೆ ಎಷ್ಟು ಉಳಿತು? ಸೊ 15ಅಲ್ಲಿ 10,000 ಲೆಸ್ ಮಾಡಿದ್ರೆ 5,000 ಸ್ಟಾಕ್ ಉಳಿದಿದೆ, ಅದ್ರ ಕಾಸ್ಟು ಮತ್ತು ಅಮೌಂಟನ್ನು ಕೊಟ್ಟಿದ್ದಾರೆ, ರೇಟ್ ಆ್ಯಂಡ್ ಅಮೌಂಟು. ಮತ್ತು 18ಅಲ್ಲಿ 15,000 ರಿಸೀವ್ ಮಾಡ್ಕೊಂಡಿದ್ದೀವಿ. ಆವಾಗ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಇಲ್ಲಿ 4,50,000 ಆಗುತ್ತೆ. 15,000 ಇಂಟು 30 ಅಂತ ಅಂದರೆ ಪ್ಲಸ್ ರಿಮೈನಿಂಗ್ ಎಷ್ಟು ಉಳ್ಕೊಂಡಿತ್ತು ಇವೆರಡನ್ನು ಆ್ಯಡ್ ಮಾಡಿ 5,64,167,000 ಅಮೌಂಟ್ ಬರುತ್ತೆ. ಮತ್ತು ಟೋಟಲ್ ಕ್ವಾಂಟಿಟಿ ಎಷ್ಟು 20,000 ಮಾಡಿದ್ರೆ ಆವಾಗ ನಿಮಗೆ ರೇಟ್ ಸಿಗುತ್ತೆ 28.21. ಆ್ಯಂಡ್ ನೆಕ್ಸ್ಟು 22ನಲ್ಲಿ ಮತ್ತೆ ಇಶ್ಯೂ ಮಾಡಿದ್ದಾರೆ. 20,000ಅಲ್ಲಿ 7,500 ಲೆಸ್ ಮಾಡಿ ಸೇಮ್ ರೇಟಿಗೆ ಅಮೌಂಟ್ ಎಷ್ಟು ಬರುತ್ತೆ 2,11,577 ಬರುತ್ತೆ. ಆ್ಯಂಡ್ ಇನ್ ರಿಮೈನಿಂಗ್ ಕ್ವಾಂಟಿಟಿ ಎಷ್ಟು ಉಳ್ಕೊಳ್ಳುತ್ತೆ ಅಂತಂದರೆ 12,500 ಆ್ಯಂಡ್ ರೇಟು ಅಮೌಂಟು. ಸೊ ಇದಿಷ್ಟನ್ನು ವೆರಿ ಸಿಂಪಲ್ ಆಗಿ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್. ನಿಮಗೆ ಈ ವಿಡಿಯೋನ ನಾನು ಜಸ್ಟ್ ರಿವಿಷನ್ ಪರ್ಪಸ್ ಮಾಡಿರೋದು. ಪ್ಲೀಸ್ ನಿಮ್ಗೆ ಏನಾದರೂ ಅರ್ಥ ಆಗಿದ್ರೆ ಬೇರೆ ವಿಡಿಯೋಸ್ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಯಾಕಂದರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಲಾಸ್ಟ್ ಟೈಮ್ ಐ ಹ್ಯಾವ್ ಬಿನ್ ಫಾರ್ ದ ವ್ಯಾಲ್ಯೂಯೇಷನ್. ಸೊ ಬೇರೆ ಯಾವುದಾದ್ರೂ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬೇಕು ಅಂತಂದರೆ ಪ್ಲೀಸ್ ಡೂ subscribe for my channel, and if you are like, please do the like. Thank you so much for watching my channel. All the best to your exam. And section C na next part alli haktini. Thank you so much.